ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರಿ, ನಮ್ಮ ಊರಾಗ ಸಮರ್ ಕ್ಯಾಂಪ್ನಾಗ ಅದರೊಳಗೂ ಈ ಬೇಸಿಗೆ ಕಾಲದಾಗ ಸ್ಪೆಷಲ್ ಅಂದ್ರೆ ಬಿಸಿಲು ಬಿಸಿಲು ಬಿಸಿಲು. ಅದು ಒಂದ ನೋಡ್ರಿ, ಮನೆ ಒಳಗೆ ಕಿಟಕಿ ಬಾಗಿಲು ಎಲ್ಲ ಹಾಕ್ಕೊಂಡು ಕರ್ಟನ್ ಎಳೆದು ಮನೆ ಒಳಗೆ ಫ್ಯಾನ್ ಹಚ್ಕೊಂಡು ಕೂತ್ರೂ ಕೂಡ ಹೆಂಗೆ ಫೀಲ್ ಆಗ್ತಿರ್ತದ ಅಂದ್ರೆ ಏನೋ ಬಿಸಿಲೊಳಗೆ ನಿಂತೀವೇನೋ ಅನ್ನುವಂಥ ಫೀಲ್ ಆಗ್ಲಿಕ್ಕತ್ತದ. ಅಷ್ಟು ಬಿಸಿಲದ ನಮ್ಮ ಬಿಜಾಪುರ್ನಾಗ. ನಿಮ್ಮ ಊರ ಕಡೆ ಎಲ್ಲ ಹೆಂಗದ ಒಂಚೂರು ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ. ಮತ್ತು ಈಗ ಮುಂಜಾನೆ ವಾತಾವರಣದ ಬಗ್ಗೆ ಅಂತೂ ಹೇಳೋ ಹಂಗೆ ಇಲ್ಲ. ಎಲ್ಲರೂ ಒಂದೊಂದು ಪ್ರಶ್ನೆಯನ್ನು ಕೇಳ್ತಿರ್ತೀರಿ. ರಂಗೋಲಿ ಎಷ್ಟು ಚಂದ ಹಾಕಿರಿ, ಖುಷಿ ಆಗ್ತದೆ ಎಲ್ಲರೂ ಹೇಳೋದು ನೋಡಿ. ಅದ್ರ ಜೊತೆಗೆ ಡೈಲಿ ಒಂದು ಪ್ಯಾಟ್ರನ್ ಚೇಂಜ್ ಇರ್ತದಲ್ಲ ಅಂಥೇಳಿ ಕೇಳಿರಿ. ನೋಡ್ರಿ, ಹೆಂಗಂದ್ರೆ ಆ್ಯಕ್ಚುಲಿ ನನಗೆ ರಂಗೋಲಿ ಹಾಕುವರೆಗೂ ಈ ಟೈಪ್ ಹಾಕಬೇಕು ಅನ್ನುವ ಒಂಚೂರು ಐಡಿಯಾನೂ ಇರಂಗಿಲ್ಲ. ಆದ್ರೆ ಮುಂಜಾನೆ ವಾತಾವರಣ ಎಷ್ಟು ಪವರ್ಫುಲ್ ಅದ ಅಂತ ಹೇಳ್ಬೇಕಂದ್ರೆ, ಈಗ ರಂಗೋಲಿ ಹಾಕೋತ ತಾನೇ ಬಂದ್ಬಿಡ್ತದ್ರಿ. ರಂಗೋಲಿ ಹಾಕ್ಲಿಕ್ಕತ್ತೆ ಅಂದ್ರೆ ಹೊಸ ಐಡಿಯಾ, ನಿನ್ನೆ ಯಾವ ಟೈಪ್ ಹಾಕಿದ್ದೆ ಇವತ್ತು ಈ ಥರ ಹಾಕೋಣ ಅಂಥೇಳಿ ತಾನಾಗೇ ಬರ್ತದೆ. ಅಷ್ಟು ಪವರ್ಫುಲ್ ಅದ ಮುಂಜಾನೆ ವಾತಾವರಣ. ಯಾಕಂದ್ರೆ ಮೈಂಡು ಅಷ್ಟು ಪ್ರಶಾಂತ ಇರ್ತದೆ, ವಾತಾವರಣ ಅಂತೂ ಅಷ್ಟು ಚಂದ ಇರ್ತದೆ. ಯಾವುದೇ ನಮಗೆ ಡಿಸ್ಟರ್ಬೆನ್ಸು ಅಂತ ಇರುವುದೇ ಇಲ್ಲ. ಹಾಗಾಗಿ ರಂಗೋಲಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ತಿಳ್ಕೊಂಡು ಹಾಕ್ತಿರ್ತೀನಿ. ಈಗ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳೋಣ್ರಿ. ವಿರೋಧ ಮಾಡುವವನು ಶತ್ರುವಲ್ಲ, ತಪ್ಪು ಕಾರ್ಯಗಳಿಗೆ ವಿರೋಧಿಸದೇ ಇರುವವನೇ ನಿಜವಾದ ಶತ್ರು. ಎಷ್ಟು ಚಂದ ಅದ ನೋಡ್ರಿ. ವಿರೋಧ ಮಾಡುವವನು ಶತ್ರುವಲ್ಲ, ತಪ್ಪು ಕಾರ್ಯಗಳಿಗೆ ವಿರೋಧ ಮಾಡದವನೇ ನಿಜವಾದ ಶತ್ರು. ಇಂದಿನ ಕಾಲದಲ್ಲಿ ನಮ್ಮವರು ಮತ್ತು ಪರರವರ ವ್ಯಾಖ್ಯಾನವೇ ಸ್ವಲ್ಪ ಬದಲಾಗಿದೆ. ಜನರು ಯೋಚಿಸುವುದು ಏನೆಂದರೆ, ಯಾವ ಪರಿಸ್ಥಿತಿಯಲ್ಲಾದರೂ ನಮ್ಮ ಬೆಂಬಲಕ್ಕೆ ನಿಲ್ಲುವವನೇ ನಮ್ಮವನು ಎಂದು. ಆದರೆ ನಿಜವಾದ ಪ್ರಿಯ ಜನರು ಅವರು ತಪ್ಪು ಕಾರ್ಯಗಳಿಂದ ನಮ್ಮನ್ನು ತಡೆಯಲು ಸದಾ ಪ್ರಯತ್ನಿಸುವವರು. ನಮ್ಮ ತಪ್ಪುಗಳು ಮತ್ತು ದೌರ್ಬಲ್ಯಗಳನ್ನು ಮರು ತಿಳಿಸುವ ವ್ಯಕ್ತಿ ನಮ್ಮ ಶತ್ರುವಾಗಲು ಸಾಧ್ಯವಿಲ್ಲ. ಆದರೆ ನಾವು ತಪ್ಪು ದಾರಿಯಲ್ಲಿ ಸಾಗುತ್ತಿರುವಾಗ ಕೂಡ ನಗುತ್ತಿದ್ದು ನಮ್ಮನ್ನು ತಡೆಯಲು ಪ್ರಯತ್ನಿಸಿದವನೇ ನಿಜವಾದ ಶತ್ರು. ಈಗಿನ ಕಾಲದಾಗ ನಾವು ಎಂಥ ಶತ್ರುಗಳನ್ನು ನೋಡ್ತೀವ್ರಿ. ನಾವು ಏನು ತಪ್ಪು ಕೆಲಸವನ್ನು ಮಾಡ್ತೀವಿ ಅದು ಸರಿಯಾಗಿದೆ ಶಭಾಷ್ ಅಂತ ಹೇಳುವವರನ್ನೇ ನೋಡ್ತೀವಿ. ಅದೇ ನಾವು ತಪ್ಪು ಕೆಲಸ ಮಾಡಿದಾಗ ಇದು ತಪ್ಪು ಅಂತ ಯಾರಾದರೂ ಹೇಳಿದ್ರೆ ನಾವೇ ಏನು ಮಾಡಿಬಿಡ್ತೀವಿ, ಅವರನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ತಪ್ಪು ಅಂತ ಹೇಳಲೇಬಾರ್ದ್ರಿ. ಈಗೆಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಕರೆಕ್ಟೇ ಅನ್ನೋದಿರ್ತದೆ. ಅದನ್ನೇ ಒಂಚೂರು ರಿಯಲೈಸ್ ಮಾಡಿ ನೋಡ್ಕೊಂಡಾಗ ನಾನು ತಪ್ಪು ಅನ್ನೋದು ಗೊತ್ತಾಗ್ತದೆ. ನೋಡ್ರಿ, ಈ ಬ್ಯಾಸಗಿಗೆ ಒಂದು ಹೊಸದು, ಇದು ಮೊದಲೆಲ್ಲ ಒಂದು 8-10 ವರ್ಷದಿಂದ ಒಂದು ಬ್ಯಾಸಿಗೆಗೆ ಮಾಡಿದ್ದೀರಿ ನಾ ಜ್ಯೂಸು. ಈಗ ಮತ್ತೆ ಇದನ್ನು ಪಲ್ಯ ಮಾಡೋಣ ಅಂತ ತಿಳ್ಕೊಂಡು ನನ್ನ ಮಗಳು ತೊಗೊಂಡು ಬಂದಿದ್ಲು. ಹಾಗಾಗಿ ನಾಂದೇ ಹೆಂಗೂ ಬ್ಯಾಸಗಿದೆ, ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು ಸೂರೆಕಾಯಿ. ಇವತ್ತು ಹೆಂಗೂ ನೆಲ್ಲಿಕಾಯಿ ಖಾಲಿಯಾಗಿದ್ದು, ಹಾಗಾಗಿ ಸೂರೆಕಾಯಿ ಜ್ಯೂಸ್ ಮಾಡೋಣ ಅಂತ ತಿಳ್ಕೊಂಡು ಸೂರೆಕಾಯಿ ಜ್ಯೂಸ್ ಮಾಡ್ಲಿಕ್ತೀನಿ. ಅದರೊಳಗೆ ಒಂದು ಸ್ವಲ್ಪ ಅಲ್ಲ ಅಂದರೆ ಏನು ಅಂತೀರಿ, ಹಸಿ ಶುಂಠಿಗೆ ನಾವು ಅಲ್ಲ ಅಂತ ಕರಿತೀವಿ. ಒಂಚೂರು ಹಸಿ ಶುಂಠಿ ಮತ್ತು ಪುದೀನ ಹಾಕಿ ಮಿಕ್ಸಿ ಮಾಡಿ ಮತ್ತು ಅದರೊಳಗೆ ಏನು ಉಪ್ಪ ಏನೂ ಹಾಕಿಲ್ರಿ, ಹಂಗೆ ಕುಡಿದ್ವಿ ಹೋಗ್ತದ್ರಿ ಕುಡಿಲಿಕ್ಕೆ. ಇದು ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ, ಒಂದು ಹಾರ್ಟಿಗನ್ರಿ, ಒಂದು ವೇಟ್ ರೆಡ್ಯೂಸಿಗನ್ರಿ, ಮತ್ತು ಈ ಬ್ಯಾಸ್ಗಿಗನ್ರಿ ಹೇಳಿ ಮಾಡಿಸಿದ್ದು ಜ್ಯೂಸ್ ಕುಡಿಯೋದಂತೂ ಬಹಳ ಉತ್ತಮ. ಅದಕ್ಕೆ ಮುಂಜಾನೆ ಈ ಜ್ಯೂಸನ್ನು ಮಾಡಿ ಕುಡಿತಿರಲ್ಲ. ಇವತ್ತೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಅಡುಗೆ ಸ್ಪೆಷಲ್ಲು ನೋಡ್ರಿ. ನಿನ್ನೆ ಹೇಳಿದ್ನೆಲ್ಲ ನಿಮಗೆ, ರಾಗಿ ಭಕ್ರಿ, ರಾಗಿ ರೊಟ್ಟಿ ನಮ್ಮ ಮನೆ ಒಳಗೆ ಏನರ ಇಷ್ಟ ಅದು ಅಂದ್ರೆ ಈಗ ಒಂದು ವಾರದೊಳಗೆ ಒಂದು 2-3 ದಿವಸ ಮಾಡಬೇಕಂತ ಮಾಡೀನಿ ಅಂಥೇಳಿ. ಹಾಗಾಗಿ ನಿನ್ನೆನೇ ಫಸ್ಟ್ ಮಾಡಿದ್ರಿ, ಹೇಳಿದ್ನೆಲ್ಲ ನಾನು ಮೊದಲು ಅದರೊಳಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ದೆ. ಥಾಲಿಪಟ್ಟು ಭಕ್ರಿ ಮಾಡಿದ್ದಿಲ್ಲ, ಅದಕ್ಕೆ ನಿನ್ನೆ ಭಕ್ರಿ ಮಾಡಿದೆ. ಮಧ್ಯಾಹ್ನ ಹೊತ್ತಿನಾಗ ಎಲ್ಲಿ ಬಿರುಸಾಗಿರ್ತಾವೇನೋ ಅಂತ ಅಂದ್ಕೊಂಡಿದ್ವಿ, ಬಿರುಸಾಗಿದ್ದಿಲ್ಲ ರೀ. ಅಗ್ದಿ ಸ್ಮೂತಿ ನಾ ಮಾಡಿದಾಗ ಹೆಂಗಿದ್ದು ಹಾಗೆ ಫ್ರೆಶ್ ಆಗೇ ಇದ್ದು.
ಅದಕ್ಕೆ ಎಲ್ಲರೂ ಇಷ್ಟಪಟ್ಟರು, ನನಗೂ ಕೂಡ ಇಷ್ಟ ಆಯಿತು. ಅದಕ್ಕೆ ಇವತ್ತು ಕೂಡ ನಾನು ರಾಗಿ ರೊಟ್ಟಿನೇ ಮಾಡ್ಲಿಕ್ಕತ್ತೀನಿ. ಈಗ ಮೊದಲು ಪಲ್ಯ ಮಾಡಿ ತಕ್ಕೋತೀನಿ. ಯಾವ ಪಲ್ಯ ಅಂತ ನೋಡ್ಲಿಕ್ಕತ್ತೀರಿ. ಒಂದು 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಹಾಕಿ ಅದರೊಳಗೆ ತುಮಗಾಯಿ ಪಲ್ಯ ಮಾಡಬೇಕಾದ್ರೆ ನಾವು ಹೆಂಗೆ ಬದ್ನಿಕಾಯಿ ಹೆಚ್ಚಿಗೋತೀವಲ್ಲ ರೀ, ಅದೇ ಥರ ಬದ್ನಿಕಾಯಿ ಹೆಚ್ಚಿಕೊಂಡು ಒಗ್ಗರಣೆಗೆ ಹಾಕಿದೆ. ಮತ್ತು ಆ ತುಮಗಾಯಿ ಪಲ್ಯ ಮಾಡಲಿಕ್ಕೆ ನಾನು ಒಂಚೂರು ಮಸಾಲೆ, ಫಾಸ್ಟ್ ಮಸಾಲೆ ಅಂತೀವಲ್ರಿ, ಏನು ಶೇಂಗಾ ಪುಡಿ, ಉಪ್ಪು, ಖಾರ, ಒಂಚೂರು ಕೊತ್ತಂಬರಿ ಹಾಕಿ ಮಸಾಲೆ ಪುಡಿ ರೆಡಿ ಮಾಡ್ಕೊಂಡೀನಿ. ಅಷ್ಟೇ ಹಾಕ್ತೀನಿ ರೀ, ಮತ್ತೇನೂ ಇಲ್ಲ. ಅಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 4 ಕುದಿ ಕುದಿಸಿಬಿಡ್ತೀನಿ. ಎಂಥ ಮಸ್ತ್ ಆಗ್ತದಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ಇದಕ್ಕೆ ನಾನು ಯಾವುದೋ ಮಸಾಲೆ ಪುಡಿ ಏನೇನು ಯೂಸ್ ಮಾಡಿಲ್ಲ ರೀ, ಅಷ್ಟು ಟೇಸ್ಟಾಗಿತ್ತು. ಅದರೊಳಗೂ ಈ ರಾಗಿ ಬಕ್ರಿಗೆ, ರಾಗಿ ರೊಟ್ಟಿಗೆ ಹೇಳಿ ಮಾಡಿಸಿದ ಪಲ್ಯ ಆಗಿತ್ತು ನೋಡ್ರಿ. ಮತ್ತು ನಾವು ತುಮಗಾಯಿ ಪಲ್ಯ ಮಾಡೋದು ಸಾಕಷ್ಟು ಸರಿ ತೋರಿಸೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಮಸ್ತಾಗಿತ್ತು. ನೀವು ಕೂಡ ಟ್ರೈ ಮಾಡ್ತಿದ್ರೆ ಮಾಡಿರಿ. ಏನಾರೇ ಟ್ರೈ ಮಾಡಿದ್ರಿ ಅಂದ್ರೆ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ಈಗ ನೋಡ್ರಿ ಬದ್ನಿಕಾಯಿ ತುಮಗಾಯಿ ಪಲ್ಯ ಅನ್ರಿ, ಬದನೆಕಾಯಿ ರಸ ಪಲ್ಯ ಅನ್ರಿ, ಇನ್ನೂ ಒಂಚೂರು ಕುದಿಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ಕಡೆ ಒಲೆ ಮೇಲೆ ಕುದಿಲಿಕ್ಕಿಟ್ಟು ಈ ಕಡೆ ಹಂಚಿಟ್ಟು ಭಕ್ರಿ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಹಿಟ್ಟಂತೂ ನಾದಿ ಇಟ್ಕೊಂಡು ಆಗ್ಯದ. ಇನ್ನೂ ಒಂಚೂರು ಮೆತ್ತಗಾಗಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಡ್ತೀನಿ. ಇನ್ನು ಭಕ್ರಿ ಸ್ಟಾರ್ಟ್ ಮಾಡೇ ಬಿಡ್ತೀನಿ ರೀ. ರಾಗಿ ನೋಡಿದ ಕೂಡಲೇ ಅಂದ್ರೆ ರಾಗಿ ಹಿಟ್ಟು ಅನ್ರಿ, ರಾಗಿ ಭಕ್ರಿ ಅನ್ರಿ, ರಾಗಿ ಮುದ್ದೆ ಅನ್ರಿ, ಈ ರಾಗಿ ಏನ್ರಿ ನಾವು ಐಟಮ್ಸ್ ಮಾಡ್ತೀವಲ್ರಿ, ಮಾಡಿದ ತಕ್ಷಣ ನನಗೆ ಖರೇನೆ ಪುರಂದಸರ ಹಾಡೆ ರಾಗಿ ಬಗ್ಗೆ ಏನರ ಹೇಳಿಕತ್ವಂದ್ರೆ ಕ್ಯಾಲ್ಸಿಯಮ್ ಅದ, ಅದು ಅದ, ಇದು ಅದ ಅಂತ ಹೇಳ್ತಿರ್ತೀವಲ್ಲ, ಅದನ್ನು ಹೇಳೋ ಹೊತ್ನ್ಯಾಗ ನನಗೆ ಪುರಂದಸರ ಹಾಡು ಭಾಳ ಚಂದ ಅದ, ಎಷ್ಟು ಅರ್ಥಪೂರ್ಣ ಅದ. ಅದೇ ಹಾಡು ನೆನಪಾಗಿಬಿಡ್ತದೆ ನೋಡ್ರಿ ನನಗೆ. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ,
ಅನ್ನ ಛತ್ರವನ್ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಎಷ್ಟು ಅರ್ಥಪೂರ್ಣ ಅದ ರೀ. ಇನ್ನೂ ಭಾಳವ ನೋಡಿ. ನನಗೆ ಹಾಡಲಿಕ್ಕೆ ನಾ ಸಂಗೀತಗಾರಳು ಅಲ್ಲ, ನಂಗೆ ಹಾಡಲಿಕ್ಕೆ ಅಷ್ಟೊಂದು ಬರುವುದಿಲ್ಲ ರೀ. ಇನ್ನು ಸ್ತೋತ್ರಗಳನ್ನು ಹೇಳ್ತೀನಿ ದಿನನಿತ್ಯ ಮನೆಯೊಳಗೆ ಅಷ್ಟೇ. ಅದರ ಹಾಡುಗಳು ಕೇಳುವಂಥ ಹಾಡುಗಳು ನಮ್ಮೂ ಅಲ್ಲ. ಆದರೂ ಏನೋ ಇದು ಒಂದು 2-3 ಸ್ಟಾಂಜ ಅಂತೂ ಭಾಳ ಅರ್ಥಪೂರ್ಣ ಆಗಿದ್ದು. ಅಂದರೆ ಅದನ್ನು ಅವು ಒಂದು 3 ನಾ ಏನು ಹೇಳಿದೆ ಅವನು ತಿಳ್ಕೊಂಡ್ವಿ ಅಂದರೆ ಎಷ್ಟು ನಮ್ಮ ಜೀವನದೊಳಗೆ ನಾವು ಏನನ್ನೂ ಸಾಧಿಸ್ಬೋದು. ಎಷ್ಟೋ ನಮ್ಮ ಜೀವನ ಚೇಂಜ್ ಆಗುವಂಥ ಲೈನ್ಸ್ ಅವು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ನೋಡ್ರಿ ರಾಗಿ ಭಕ್ರಿ ಮುಗೀತು. ಸ್ವಲ್ಪ ಶೇಂಗಾ ಹಿಂಡಿ ಮಾಡೋಣಂತ. ಶೇಂಗಾ, ಉಪ್ಪು, ಖಾರ ಪುಡಿ, ಸ್ವಲ್ಪ ಜೀರಿಗೆ, 1-2 ಸ್ಪೂನು ಎಣ್ಣೆ ಹಾಕಿ ಮಿಕ್ಸಿ ಮಾಡಿ ತೆಗೆದೆ. ನೋಡ್ರಿ ಮಸ್ತ್ ಟೇಸ್ಟಿಯಾದ ಶೇಂಗಾ ಹಿಂಡಿ ರೆಡಿ ಆಯಿತು. ಮತ್ತು ಹಂಗೆ ರಸಪಲ್ಯನೂ ರೆಡಿ ಆಯಿತು. ಇನ್ಯಾಕೆ ಲೇಟ್, ಎಲ್ಲರ ಬಾಯೊಳಗೂ ನೀರಂತೂ ಬರ್ಲಿಕ್ಕತ್ತಾವ. ನೋಡ್ಲಿಕ್ಕತ್ತೀನಿ. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗ್ಯಾವ ಭಕ್ರಿ. ಅದ್ರ ಜೊತೆ ರಸಪಲ್ಯ ಮತ್ತು ಗಟ್ಟಿ ಮೊಸರು ಹಾಕಿದ ಶೇಂಗಾ ಹಿಂಡಿ 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಯ್ದಂತ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ನೋಡ್ರಿ ಎಷ್ಟು ಟೇಸ್ಟ್ ಆಗೈತೆ ಪಲ್ಯ. ಅಂದ್ರೆ ನಾವು ಯಾಕೆ ಇದನ್ನು ತೋರಿಸಿದೆ ಅಂದ್ರೆ ತುಂಗಾಯಿ ಪಲ್ಯ ಅಂತ ಅಂತಿರ್ತೀವಲ್ಲ, ಅವಾಗೆಲ್ಲ ಮಸಾಲೆ ಪುಡಿ ಹಾಕ್ಬೇಕಂತ ಏನಿಲ್ಲ. ಹಿಂಗೆ ಸಿಂಪಲ್ಲಾಗಿ ಮಾಡಿದ್ರು ಸಾಕು ನೋಡ್ರಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಲಿಕ್ಕಂಥ ಸಾರಿ ಪ್ಯೂರ್ ಸಾಫ್ಟ್ ಸಿಲ್ಕ್ ಪೈಠಣಿ ಸಾರೀಸ್. ವಾಟ್ಸಪ್ ನಂಬರು ಮತ್ತು ಸಾರಿ ರೇಟು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ನಿಮಗೆ ಇಷ್ಟ ಆದ ಸೀರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಸೆಂಡ್ ಮಾಡಿರಿ. ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.